Dear 8th standard students, welcome back to online classes. In the previous class, we discussed the heavenly parasol. The heavenly parasol. In this lesson, I think we have discussed it till here. Listen. So I think we have explained till 14th para. So let us recall once again. So till now what we have done. So what we have heard about Meghavahana. So Meghavahana became the king of Kashmir. ಹೌದಲ್ಲ. ಸೊ ಮೇಘವನ ಕಾಶ್ಮೀರದ ದೊರೆಯಾದ. ಸೊ ನೆಕ್ಸ್ಟ್ ಒಂದು ರೂಲ್ನ ಅವನ ಆಡಳಿತದಲ್ಲಿ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದ. ಸೊ ವಾಟ್ ಈಸ್ ದಟ್ ರೂಲ್? ಯಾವುದೇ ಸಜೀವಿಗಳನ್ನ ಅಂದರೆ ಯಾವುದೇ ಲಿವಿಂಗ್ ಬೀಯಿಂಗ್ಸ್ನ ಕೊಲ್ಲಬಾರ್ದು ಅಂತ ಆರ್ಡರ್ ಮಾಡ್ದ. ಆದರೂ ಸಹ ಒಂದು ದಿನ ಅವನು ಸಮುದ್ರ ತೀರದಲ್ಲಿ ಅಲ್ದಾಡೋ ಸಂದರ್ಭದಲ್ಲಿ ಒಂದು ಅಶರೀರವಾಣಿ ಅಂದರೆ ಗಾಳಿಯಿಂದ ಒಂದು ಸೌಂಡು, ಒಂದು ಕೂಗು ಕೇಳಿ ಬಂತು. ಆ ಕೂಗು ಏನಪ್ಪ ಅಂತಂದರೆ, ಮೇಘವಾಹನನ ಆಡಳಿತದಲ್ಲೂ ಸಹ ನಾವು ಸ್ಲೇನ್ ಆಗಿದ್ದೀವಿ, ಅಂದರೆ ನಾವು ಬಲಿಪಶುಗಳಾಗ್ತಾ ಇದ್ದೀವಿ ಅನ್ನೋದೊಂದು ಕೂಗು ಕೇಳಿ ಬಂತು. ಆ ಕೂಗನ್ನು ಅರಸಿ, ಆ ಕೂಗನ್ನು ಬೆನ್ನಟ್ಟಿ ಮೇಘವಾಹನ ಹೊರಡ್ತಾನೆ. ಸೊ ನಂತರ ಅಲ್ಲಿ ಅವನು ಒಂದು ಕಾಡಿನಲ್ಲಿ ಚಂಡಿಕಾ ದೇವಸ್ಥಾನ ಸಿಗ್ತದೆ. ಆ ಚಂಡಿಕಾ ಟೆಂಪಲಲ್ಲಿ ಒಂದು ಮಗುವಿನ ಉಳಿವಿಗಾಗಿ, ಅಂದರೆ ಮಗು ಕಾಯಿಲೆ ಬಿದ್ದಿರ್ತದೆ, ಅದಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿನ ಆ ಚಂಡಿಕಾಗೆ ಅಂದರೆ ದುರ್ಗಾ ಮಾತೆಗೆ ಬಲಿ ಕೊಡೋದ್ರಿಂದ ಆ ಮಗು ಉಳಿತದೆ ಅನ್ನೋದು ಅವ್ರ ಕಲ್ಪನೆ ಆಗಿರ್ತದೆ, ಅವ್ರ ಮೂಢನಂಬಿಕೆ ಆಗಿರ್ತದೆ. ಅದ್ರ ಬಗ್ಗೆ ಅವನು ವಿವರಣೆ ನೀಡ್ತಾನೆ, ಯಾರು? ಬಾರ್ಬೇರಿಯನ್ನು. ಓಕೆ, ಸೊ ಅಲ್ಲಿ ತನಕ ನಾವು ನಿನ್ನೆ ಮಾಡಿದ್ವಿ ಹಿಂದಿನ ಕ್ಲಾಸ್ನಲ್ಲಿ. ಓಕೆ, ನೆಕ್ಸ್ಟ್. ದ ಕಿಂಗ್ ಗ್ಲಾನ್ಸ್ಡ್ ಟುವರ್ಡ್ಸ್ ಎ ಬಂಡಲ್ ಆನ್ ದ ಟೆಂಪಲ್ ಪೋರ್ಚ್ ಆ್ಯಂಡ್ ಪ್ರೆಸ್ಯೂಮ್ಡ್ ಇಟ್ ಟು ಬಿ ದ ಸ್ಯಾಕ್ರಿಫೈಸ್ಡ್ ಬಾಯ್. ಹಿಸ್ ಹಾರ್ಟ್ ವಾಸ್ ಟೋರ್ನ್ ವಿತ್ ಕನ್ಫ್ಯೂಷನ್ ಆ್ಯಂಡ್ ಕಂಪ್ಯಾಷನ್. ನಾನು ನೆನ್ನೆ ಹೇಳಿದ್ದೆ. ಸೊ ಹಿಸ್ ಹಾರ್ಟ್ ವಾಸ್ ಟೋರ್ನ್ ವಿತ್ ಕನ್ಫ್ಯೂಷನ್ ಆ್ಯಂಡ್ ಕಂಪ್ಯಾಷನ್ ಅಂದರೆ ಅವನ ಹೃದಯ ಒಂದು ರೀತಿ ಗೊಂದಲ, ಅಂದರೆ ಹೃದಯ ನುಚ್ಚು ನೂರಾಯಿತು. ಸೊ ಅವನ ಹೃದಯ ಗೊಂದಲಮಯದಿಂದ ಕೂಡಿತ್ತು. ಸೊ ಕನ್ಫ್ಯೂಷನ್ ಆ್ಯಂಡ್ ಕಂಪ್ಯಾಷನ್. ಕಂಪ್ಯಾಷನ್ ಮೀನ್ಸ್ ಒಂದು ರೀತಿ ಸಿಂಪ್ಯಾಥೆಟಿಕ್ ಪಿಟಿ ಅಂತ ನೆನ್ನೆ ಹೇಳಿದ್ದೀನಿ ನಾನು. ಓಕೆ, ಸೊ ದಿಸ್ ಮ್ಯಾನ್ ಹೂಮ್ ಡಿಸೈರ್ಡ್ ಟು ಪ್ರೊಟೆಕ್ಟ್ ಕಂಟಿನ್ಯೂಡ್ ದ ಬಾರ್ಬೇರಿಯನ್ was wandering about alone and friendless in the forest. Is he of more value to you than this child with whom many persons are connected? ಅವನು ಹೇಳ್ತಾನೆ, ಬಾರ್ಬೇರಿಯನ್ ಏನು ಹೇಳ್ತಾನೆ, ಮುಂದುವರೆದು ಹೇಳ್ತಾನೆ. ದಿಸ್ ಮ್ಯಾನ್ ಹೂಮ್ ಯು ಡಿಸೈರ್ ಟು ಪ್ರೊಟೆಕ್ಟ್. ಮಹಾರಾಜ, ನೀ ಈ ಒಂದು ಮನುಷ್ಯನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ರಕ್ಷಣೆ ಮಾಡೋದಕ್ಕೆ ಬಯಸಿದ್ದೀರಾ? ಕಂಟಿನ್ಯೂಡ್ ದ ಬಾರ್ಬೇರಿಯನ್ ಮುಂದುವರೆದು ಹೇಳ್ತಾನೆ. ವಾಸ್ ವಾಂಡ್ರಿಂಗ್ ಅಬೌಟ್. ಸೊ ವಾಂಡ್ರಿಂಗ್ ಮೀನ್ಸ್ ಅಲ್ದಾಡೋದು. ಅಬೌಟ್ ಅಲೋನ್ ಆ್ಯಂಡ್ ಫ್ರೆಂಡ್ಲೆಸ್ನೆಸ್ ಅಂದರೆ ಇವನಿಗೆ ಯಾವುದೇ ರೀತಿ ಅಲೋನ್ ಇವನು. ಸೊ ಅಂದರೆ ಇಡೀ ಕಾಡಲ್ಲಿ ಪೂರ್ತಿ ಅಲ್ದಾಡ್ತಿರ್ತಾನೆ. ಸೊ ಇವನಿಗೆ ಯಾವುದೇ ಫ್ರೆಂಡ್ಲೆಸ್ ಅಂದರೆ ಇವನಿಗೋಸ್ಕರ ಬೇಡ್ಕೊಳ್ಳೋರು ಯಾರೂ ಇಲ್ಲ. ಫ್ರೆಂಡ್ಲೆಸ್ ಅಂದರೆ ಯಾರೂ ಆತ್ಮೀಯರಿಲ್ಲ ಇನ್ ದ ಫಾರೆಸ್ಟ್. ಈಸ್ ಎ ಮೋರ್ ವ್ಯಾಲ್ಯೂಯಬಲ್ ಟು ಯು ದ್ಯಾನ್ ದಿಸ್ ಚೈಲ್ಡ್. ಈ ಮಗುಗಿಂತ ಈ ವ್ಯಕ್ತಿ ನಿಮಗೆ ಮೋರ್ ವ್ಯಾಲ್ಯೂಯಬಲ್, ಹೆಚ್ಚು ಬೆಲೆ ಬಾಳೋಣ, ಹೆಚ್ಚು ಮೌಲ್ಯಯುತವಾದವನೇ. ವಿತ್ ಹೂಮ್ ಯು ಮೆನಿ ಪರ್ಸನ್ಸ್ ಆರ್ ಕನೆಕ್ಟೆಡ್. ಈ ಮಗು ಜೊತೆ ಯಾರೆಲ್ಲ ಕನೆಕ್ಟ್ ಆಗಿದ್ದಾರೆ, ಸೊ ಬೇರೆಯವರೆಲ್ಲ ಆ ಟ್ರೂಪ್ನಲ್ಲಿ ಇದ್ದಂಥ ಬೇರೆ ಬಾರ್ಬೇರಿಯನ್ಸ್ ಏನಿದ್ದಾರೆ ಅವರೆಲ್ಲರಿಗಿಂತ ಈ ಮನುಷ್ಯ ನಿನಗೆ ಮುಖ್ಯನಾ, ಇವನ ರಕ್ಷಣೆ ಮುಖ್ಯನ ದೊರೆ ಅಂತ ಆ ಬಾರ್ಬೇರಿಯನ್ ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ, ದ ವಿಕ್ಟಿಮ್ ಸ್ಯಾಟ್ ಕ್ರೈಯಿಂಗ್ ಆನ್ ದ ಗ್ರೌಂಡ್. ವಿಕ್ಟಿಮ್ ಮೀನ್ಸ್ ಸೊ ಬಲಿಪಶು, ಯಾವ ವ್ಯಕ್ತಿ ಬಲಿದಾನವನ್ನು ನೀಡಬೇಕಾಗಿದೆ, ಸೊ ಅವನಿಗೆ ಆ ಒಂದು ಬಲಿಪಶುವಾಗಿ ವಿಕ್ಟಿಮ್. ನೆನ್ನೆ ಕ್ಲಾಸಲ್ಲಿ ನಿಮಗೆ ಸಾಕಷ್ಟು ಡಿಫಿಕಲ್ಟ್ ಹಾರ್ಡ್ ವರ್ಡ್ಸ್ ಮೀನಿಂಗ್ಸ್ ಎಲ್ಲ ಬರೆದಿದೆ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಸೊ ವಿಕ್ಟಿಮ್ ಮೀನ್ಸ್ ಲಿವಿಂಗ್ ಕ್ರಿಯೇಚರ್ ಕಿಲ್ಡ್ ಆ್ಯಂಡ್ ಆಫರ್ಡ್ ಆ್ಯಸ್ ರಿಲಿಜಿಯಸ್ ಸ್ಯಾಕ್ರಿಫೈಸ್ ಅಂತ. ಸೊ ಲಿವಿಂಗ್ ಕ್ರಿಯೇಚರ್ ಕಿಲ್ಡ್ ಆ್ಯಂಡ್ ಆಫರ್ಡ್ ಇದನ್ನಾರ ಫೈಂಡ್ ಔಟ್ ಪ್ರಾಕ್ಟೀಸ್ ಮಾಡಿ ಅಥವಾ ಇದನ್ನಾರು ಸರಿ. ಸೊ ವಿಕ್ಟಿಮ್ ಮೀನ್ಸ್ ಲಿವಿಂಗ್ ಕ್ರಿಯೇಚರ್ ಕಿಲ್ಡ್ ಆರ್ ಆಫರ್ಡ್ as religious sacrifice. ಓಕೆ, ಆಗ ವಿಕ್ಟಿಮ್ ನೆಲದಲ್ಲಿ ಬಿದ್ದು ಒದ್ದಾಡಿದ್ದಂಥ ವಿಕ್ಟಿಮ್ ಏನು ಹೇಳ್ತಾನೆ ಆ ಮನುಷ್ಯ ಅಂತಂದರೆ, ದ ವಿಕ್ಟಿಮ್ ಸ್ಯಾಡ್ ಕ್ರೈಯಿಂಗ್ ಆನ್ ದ ಗ್ರೌಂಡ್. ಸೊ ನೆಲದ ಮೇಲೆ ಕಿರಿತಾವನೆ. ಎ ಲುಕ್ ಆಫ್ ಟೆರರ್ ಇನ್ ಹಿಸ್ ಫೇಸ್. ಅವನ ಮುಖದಲ್ಲಿ ಭಯ ಕಾಣಿಸ್ತಿದೆ. ಟಿಯರ್ಸ್ ಫೆಲ್ ಫ್ರಮ್ ದ ಬಾರ್ಬೇರಿಯನ್ ಸೈಸ್. ಸೊ ಆವಾಗ ಟಿಯರ್ಸ್ ಫೆಲ್ ಫ್ರಮ್ ದ ಬಾರ್ಬೇರಿಯನ್ ಸೈಸ್. ಅದನ್ನು ನೋಡಿ ಬಾರ್ಬೇರಿಯನ್ ಸೈಸಿಂದ ಏನಾಗ್ತಾ ಇದೆ, ಕಣ್ಣೀರು ಬರ್ತಾ ಇದೆ. ಸರ್ ಟೆಲ್ ಮಿ ವಾಟ್ ಟು ಡು. ಆಗ ಹೇಳ್ತಾನೆ ರಾಜ, ದೊರೆ ನಾನು ಏನು ಮಾಡಲಿ. ಹೀ ಕ್ರೈಡ್, ಐ ಕೆನಾಟ್ ಸಿ ಮೈ ಸನ್ ಸಫರ್ಸ್ ದಿಸ್ ವೇ. ಸೊ ಭಗವಂತ
ರಾಜ ಹೇಳು, ನಾನು ಏನು ಮಾಡಲಿ, ಐ ಕ್ಯಾನಾಟ್ ಸಿ ಮೈ ಸನ್ ಸಫರ್ ದಿಸ್ ವೇ, ಈ ರೀತಿ ನನ್ನ ಮಗು ಯಾತನೆಯನ್ನು ಅನುಭವಿಸ್ತಾ ಇರೋದು ನನ್ನ ಕೈಲಿ ನೋಡೋದಕ್ಕಾಗೋದಿಲ್ಲ, ನಾನು ಏನು ಮಾಡಲಿ ಪ್ರಭು ಅಂತ ರಾಜನಿಗೆ ಕೇಳ್ತಾನೆ. ದ ಕಿಂಗ್ ಸ್ಪೋಕ್ ಫಾರ್ಮ್ಲಿ, ಡು ನಾಟ್ ಬಿ ಡಿಸ್ಟ್ರೆಸ್ಡ್, ಐ ವಿಲ್ ಸೇವ್ ಯುವರ್ ಸನ್. ಸೊ ರಾಜ ಫರ್ಮಾಗಿ ಖಡಾಖಂಡಿತವಾಗಿ ಹೇಳ್ತಾನೆ, ಸೊ ಡು ನಾಟ್ ಬಿ ಡಿಸ್ಟ್ರೆಸ್ಡ್, ನೀನು ನಿರಾಶೆ ಆಗಬೇಡ, ಸೊ ಹತಾಶೆಯನ್ನು ಪಡಬೇಡ ನೀನು, ಐ ವಿಲ್ ಸೇವ್ ಯುವರ್ ಸನ್, ನಾನು ನಿನ್ನ ಮಗನ ರಕ್ಷಣೆ ಮಾಡ್ತೀನಿ, ಆ್ಯಸ್ ವೆಲ್ ಆಸ್ ದಿಸ್ ವಿಕ್ಟಿಮ್. ಹೇಗೆ ಅಂತಂದರೆ ಈ ಮನುಷ್ಯನನ್ನು ಯಾವ ರೀತಿ ರಕ್ಷಣೆ ಮಾಡೋಕ್ಕೆ ನಾನು ಮುಂದಾಗಿದ್ದೀನೋ ಹಾಗೆ ನಿನ್ನ ಮಗನೂ ಸಹ ನಾನು ರಕ್ಷಣೆ ಮಾಡ್ತೀನಿ. ಐ ಆಫರ್ ಮೈ ಬಾಡಿ ಇನ್ ಸ್ಯಾಕ್ರಿಫೈಸ್ ಟು ಚಂಡಿಕಾ. ಸೊ ಐ ಆಫರ್ ಮೈ ಬಾಡಿ ಇನ್ ಸ್ಯಾಕ್ರಿಫೈಸ್ ಟು ಚಂಡಿಕಾ. ಅವನು ಹೇಳ್ತಾನೆ, ಚಂಡಿಕಾಗೋಸ್ಕರ ನನ್ನ ದೇಹವನ್ನೇ ನಾನು ತ್ಯಾಗವನ್ನು ಮಾಡ್ತೀನಿ, ಅಂದರೆ ನನ್ನನ್ನು ನಾನೇ ಬಲಿ ಕೊಟ್ಕೋತೀನಿ. ಸೊ ಕಿಲ್ ಮೀ ಓ ಬಾರ್ಬೇರಿಯನ್, ಮೇ ದೀಸ್ 2 ಪರ್ಸನ್ಸ್ ಲೈವ್, ಈ 2 ವ್ಯಕ್ತಿಗಳು ಬದುಕಲಿ. ಸೊ ಕಿಲ್ ಮೀ, ನನ್ನನ್ನೇ ಕೊಲೆ ಮಾಡು, ಸೊ ನನ್ನನ್ನು ಸಾಯಿಸು, ನನ್ನನ್ನು ಬಲಿದಾನವನ್ನು ತಗೋ, ಸೊ ನನ್ನನ್ನು ಬಲಿಪಶು ಮಾಡು, ಈ 2 ವ್ಯಕ್ತಿಗಳು ಬದುಕಲಿ ಬಿಡು ಅಂತ ಬಾರ್ಬೇರಿಯನ್ಗೆ ರಾಜ ಹೇಳ್ತಾನೆ. ದ ಬಾರ್ಬೇರಿಯನ್ ಸ್ಟ್ರಗ್ಲಿಂಗ್ ಬಿಟ್ವೀನ್ ಇನ್ಕ್ರೆಡ್ಯುಲಿಟಿ ಆ್ಯಂಡ್ ಫಿಯರ್. ಸೊ ಈಗ ಬಾರ್ಬೇರಿಯನ್ಗೆ ಒಂದು ರೀತಿ ಭಯ ಮತ್ತು ಒಂದು ರೀತಿ ಇನ್ಕ್ರೆಡ್ಯುಲಿಟಿ. ಸೊ ಇನ್ಕ್ರೆಡ್ಯುಲಿಟಿ ಮೀನ್ಸ್ ಶೋಯಿಂಗ್ ಡಿಸ್ಬಿಲೀಫ್, ಅಂದರೆ ಒಂದು ಅಪನಂಬಿಕೆ ಶುರುವಾಯಿತು, ಅಂದರೆ ರಾಜನನ್ನು ಕೊಲ್ಲೋದು ಹೇಗೆ ಸಾಧ್ಯ. ಸೊ ಇನ್ಕ್ರೆಡ್ಯುಲಿಟಿ. ಸೊ ದ ಬಾರ್ಬೇರಿಯನ್ ಸ್ಟ್ರಗ್ಲಿಂಗ್ ಬಿಟ್ವೀನ್ ಇನ್ಕ್ರೆಡ್ಯುಲಿಟಿ. ಸೊ ಇನ್ಕ್ರೆಡ್ಯುಲಿಟಿ, CRE, incredulity. Incredulity means showing disbelief. Showing disbelief. ಸೊ ಶೋಯಿಂಗ್ ಡಿಸ್ಬಿಲೀಫ್ ಅಂದರೆ ಯಾವುದೇ ರೀತಿ ನಂಬಿಕೆ ಇಲ್ಲದೆ ಇದೆ. ಸೊ ಅವೆರಡರ ಮಧ್ಯೆ ದ ಬಾರ್ಬೇರಿಯನ್ ಸ್ಟ್ರಗ್ಲಿಂಗ್, ಅವೆರಡರ ಮಧ್ಯೆ ಹೋರಾಟ ನಡೆಸ್ತಾ ಬಿಟ್ವೀನ್ ಇನ್ಕ್ರೆಡ್ಯುಲಿಟಿ ಆ್ಯಂಡ್ ಫಿಯರ್, ಭಯದಿಂದ. ಟುಕ್ ಎ ಸ್ಟೆಪ್ ಬ್ಯಾಕ್ವರ್ಡ್ಸ್, ಒಂದು ಹೆಜ್ಜೆ ಹಿಂದಕ್ಕೆ ಸರ್ದ. ಸರ್, ಯು ಆರ್ ದ ಕಿಂಗ್, ಯುವರ್ ಲೈಫ್ ಶುಡ್ ಬಿ ಪ್ರೊಟೆಕ್ಟೆಡ್ ಅಟ್ ಆಲ್ ಟೈಮ್ಸ್. ರಾಜ, ದೊರೆ, ನೀನು ನಮ್ಮ ದೊರೆ, ರಾಜ, ನಿನ್ನ ಬದುಕು ಅಂದರೆ ನೀನು ಯಾವಾಗಲೂ ರಕ್ಷಣೆಗೊಳಪಟ್ಟಿರಬೇಕು, ಅಂದರೆ ನಿನ್ನನ್ನು ನಾವು ರಕ್ಷಿಸಬೇಕು. ಯುವರ್ ಲೈಫ್, ಸೊ ನಿಮ್ಮ ಜೀವನ ಯಾವಾಗಲೂ ರಕ್ಷಣೆಯಿಂದ ಇರಬೇಕು. ಯುವರ್ ಲೈಫ್ ಶುಡ್ ಬಿ ಪ್ರೊಟೆಕ್ಟೆಡ್, ಸೊ ನಿಮ್ಮ ಬದುಕು, ನಿಮ್ಮನ್ನು ನಾವು ರಕ್ಷಣೆ ಮಾಡಬೇಕು. ಶುಡ್ ಬಿ ಪ್ರೊಟೆಕ್ಟೆಡ್ ಅಟ್ ಆಲ್ ಟೈಮ್ಸ್. ಡು ನಾಟ್ ಪಿಟಿ ದಿಸ್ ವಿಕ್ಟಿಮ್, ಇವನ ಬಗ್ಗೆ ನೀವು ಕಾಳಜಿ ತೋರಿಸ್ಬೇಡಿ, ದಯೆ ತೋರಿಸ್ಬೇಡಿ. ಸೊ ಈ ಬಲಿಯಾಗ್ತಿರೋನ ಬಗ್ಗೆ ನೀವು ದಯೆ ತೋರಿಸ್ಬೇಡಿ. ಲೆಟ್ ಹಿಮ್ ಡೈ, ಸಾಯ್ಲಿ ಬಿಡಿ. ಹಿಸ್ ಲೈಫ್ ಈಸ್ ಆಫ್ ನೋ ಸ್ಯಾಕ್ರಿಫೈಸ್, ಹಿಸ್ ಲೈಫ್ ಈಸ್ ಆಫ್ ನೋ ಸಿಗ್ನಿಫಿಕೆನ್ಸ್, ಅಂದರೆ ಅವ್ನು ಬದುಕೋದಕ್ಕೆ ಯಾವ ಕಾರಣವೂ ಇಲ್ಲ. ಸೊ ಅಂದರೆ ಅವ್ನ ಬದುಕಿನಿಂದ ಏನೂ ಆಗಬೇಕಾಗಿಲ್ಲ ಅನ್ನೋ ಅರ್ಥದಲ್ಲಿ. ಹಿಸ್ ಲೈಫ್ ಈಸ್ ಆಫ್ ನೋ ಸಿಗ್ನಿಫಿಕೆನ್ಸ್, ಅಂದರೆ ಅವ್ನು ಬದುಕಿದ್ರಿಂದ ಏನೂ ಉಪಯೋಗ ಇಲ್ಲ, ಅಥವಾ ಅವ್ನು ಬದುಕೋ ಅದಕ್ಕೆ ಅರ್ಥ ಇಲ್ಲ, ಅಂದರೆ ಅವ್ನು ಬದುಕೋದ್ರಿಂದ ಏನೋ ಯಾರಿಗೂ ಲಾಭ ಇಲ್ಲ. ಸೊ ಅಂತ ವೇಸ್ಟ್ ಅನ್ನೋ ಅರ್ಥದಲ್ಲಿ ಅಂತ ಹೇಳ್ತಾನೆ ಬಾರ್ಬೇರಿಯನ್. ಆವಾಗ ರಾಜ ಹೇಳ್ತಾನೆ, ದ ಕಿಂಗ್ ಶಾಕ್ ಹಿಸ್ ಹೆಡ್ ಇಂಪೇಷೆಂಟ್ಲಿ, ಒಂದು ಸಲ ತಲೆನ ಗುಡುಗ್ದಂಗೆ ಮಾಡಿ, ಇಂಪೇಷೆಂಟ್ಲಿ ಅಂದರೆ ಯಾವುದೇ ಸಹನೆಯನ್ನು ಕಳ್ಕೊಂಡು, ಸೊ ಅವನು ತಾಳ್ಮೆಯನ್ನು ಕಳ್ಕೊಂಡು ತಲೆಯನ್ನು ಇದು ಮಾಡ್ತಾನೆ. ಇಫ್ ಐ ಕ್ಯಾನ್ ಯೂಸ್ ಮೈ ಬಾಡಿ ಟು ಸ್ಟಾಪ್ ಎ ಕಿಲ್ಲಿಂಗ್, ವೈ ಶುಡ್ ಐ ನಾಟ್. ಸೊ ಇಫ್ ಐ ಕ್ಯಾನ್ ಯೂಸ್ ಮೈ ಬಾಡಿ ಟು ಸ್ಟಾಪ್ ಎ ಕಿಲ್ಲಿಂಗ್, ಸೊ ನಾನು ನನ್ನ ಶರೀರವನ್ನು ಅಥವಾ ನಾನು ನನ್ನನ್ನು ಈ ಒಂದು ಸಾವನ್ನು ಆಗೋದಕ್ಕೆ, ಅಂದರೆ ಕೊಲೆ ಆಗೋದಕ್ಕೆ ನಾನು ತಡೆಯೋದೇ ಆದರೆ, ಸೊ ಇಫ್ ಐ ಕ್ಯಾನ್ ಯೂಸ್ ಮೈ ಬಾಡಿ ಟು ಸ್ಟಾಪ್ ಎ ಕಿಲ್ಲಿಂಗ್, ಅಂದರೆ ನನ್ನನ್ನು ನಾನು ಈ ಕೊಲೆಯನ್ನು ತಡೆಯೋದಕ್ಕೆ ಅರ್ಪಿಸ್ಕೊಂಡ್ರೆ, ವೈ ಶುಡ್ ಐ ನಾಟ್, ಸೊ ನಾನು ಯಾಕೆ ಸಾಯಬಾರ್ದು. ಸೊ ಡು ನಾಟ್ ಸ್ಪೀಕ್ ಅನದರ್ ವರ್ಡ್ ಕಿಲ್ ಮೀ, ಮತ್ತೊಂದು ಮಾತೇ ಆಡಬೇಡ, ಎರಡನೇ ಮಾತೇ ಬೇಡ ಅಂತ ಹೇಳ್ತಾರೆ ದೊರೆ ರಾಜ. ಮೇಘವಾಹನ, ನೀನೇನು ಮೇಘವಾಹನ ದೊರೆ ಹೇಳ್ತಾನೆ, ಏನು ಮಾತೇ ಆಡಬೇಡ. ಸೊ ಡು ನಾಟ್ ಸ್ಪೀಕ್ ಅನದರ್ ವರ್ಡ್, ಒಂದು ಮಾತು ಆಡಬೇಡ, ಕಿಲ್ ಮೀ, ನನ್ನನ್ನು ಕೊಲೆ ಮಾಡು. ಸೊ ನೆಕ್ಸ್ಟ್ ಆಗಿ ಬಾರ್ಬೇರಿಯನ್ ಹೇಳ್ತಾನೆ, ದ ಬಾರ್ಬೇರಿಯನ್ ಹಂಗ್ ಇಸ್ ಹೆಡ್. ಹಂಗ್ ಮೀನ್ಸ್ ಅಂದರೆ ತನ್ನ ತಲೆಯನ್ನು ಬಗ್ಗಿಸ್ತಾನೆ. ಹಂಗ್ ಇಸ್ ಹೆಡ್ ಆ್ಯಂಡ್ ಮೇಡ್ ನೋ ಮೂವ್ ಟು ಟೇಕ್ ಹಿಸ್ ಸ್ವಾರ್ಡ್, ತನ್ನ ಕತ್ತಿಯನ್ನು ತೆಗೆದುಕೊಳ್ಳೋದಕ್ಕೆ ಮುಂದುವರಿಯೋದೇ ಇಲ್ಲ, ಮುಂದಾಗೋದೇ ಇಲ್ಲ, ಅಂದರೆ ಅಷ್ಟು ಭಯ ಇರ್ತದೆ, ಎಷ್ಟೇ ಆಗಲಿ ಅವನು ರಾಜ. ಓಕೆ, ಸೊ ಟೇಕ್ ಹಿಸ್ ಸ್ವಾರ್ಡ್. ಇಫ್ ಯು ಕ್ಯಾನಾಟ್ ಬ್ರಿಂಗ್ ಯುವರ್ ಸೆಲ್ಫ್ ಟು ಸ್ಟ್ರೈಕ್ ಅಟ್ ಮೀ, ನೀನು ಬಂದು ನನ್ನನ್ನು ಕೊಲ್ಲಿಲ್ಲ ಅಂದರೆ, ಟು ಸ್ಟ್ರೈಕ್ ಅಟ್ ಮೀ, ನೀನು ನನ್ನ ಕೊಲ್ಲಿಲ್ಲ ಅಥವಾ ನೀನು ನನ್ನ ಚುಚ್ಚಲಿಲ್ಲ ಅಂದರೆ, ಐ ವಿಲ್ ಯೂಸ್ ಮೈ ಓನ್ ಸ್ವಾರ್ಡ್ ಫಾರ್ ದ ಪರ್ಪಸ್, ನಾನು ನನ್ನ ಖಡ್ಗವನ್ನೇ ಬಳಸ್ಕೊಂಡು ನಾನು ಸಾಯ್ತೀನಿ, ನನ್ನನ್ನು ನಾನು ಅರ್ಪಣೆ ಮಾಡ್ಕೋತೀನಿ. ಸೊ ಸೇಯಿಂಗ್ ದ ಕಿಂಗ್ ಡ್ರೂ ಔಟ್ ಹಿಸ್ ಸ್ವಾರ್ಡ್. ಸೊ ಆ ರೀತಿ ಹೇಳ್ತಾನೆ ರಾಜ ಏನು ಮಾಡ್ತಾನೆ, ಅವನು ಖಡ್ಗವನ್ನು ಇರಿತಾನೆ. ಸೊ ಡ್ರೂ ಮೀನ್ಸ್ ಇರಿತಾನೆ. ದ ಬಾರ್ಬೇರಿಯನ್ ಆ್ಯಂಡ್ ದ ವಿಕ್ಟಿಮ್ ಸೊ ವಾಚ್ಡ್ ಇನ್ ಹಾರರ್. ಇದನ್ನು ಬಾರ್ಬೇರಿಯನು ಮತ್ತು ವಿಕ್ಟಿಮ್ ಇಬ್ಬರು ನೋಡ್ತಾ ಇರ್ತಾರೆ. ಸೊ ಬಾರ್ಬೇರಿಯನ್ ಅಂದರೆ ಗೊತ್ತು ನಿಮಗೆ, ದ ಕ್ರೂಯಲ್ ಪರ್ಸನ್. ವಿಕ್ಟಿಮ್ ಅಂದರೆ ಬಲಿಪಶು ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ.
As Meghavahana was about to strike himself, his head was covered with divine flowers. ಇನ್ನೇನು ಮೇಘವಾಹನ ರಾಜ ಅಬೌಟ್ ಟು ಸ್ಟ್ರೈಕ್ ಹಿಮ್ಸೆಲ್ಫ್, ತನ್ನನ್ನು ತಾನೇ ಕೊಂದ್ಕೋಬೇಕು, ತನ್ನನ್ನು ತಾನೇ ಇರ್ಕೋಬೇಕು ಕತ್ತಿಯಿಂದ, ಅಷ್ಟೊತ್ತಿಗೆ ದ ಹೆಡ್ ವಾಸ್ ಕವರ್ಡ್ ವಿತ್ ಡಿವೈನ್ ಫ್ಲವರ್ಸ್. ಅವನ ತಲೆ ಮೇಲೆ ಡಿವೈನ್ ಫ್ಲವರ್ಸ್ ಅಂದರೆ ದೇವರ ಆಶೀರ್ವಾದ, ಕೃಪೆ ಅಂತ ನಾವೇನು ಕರಿತೀವಿ, ಸೊ ಆ ಡಿವೈನ್ ಫ್ಲವರ್ಸ್ ಅವನ ತಲೆ ಮೇಲೆ ಬಂದು ಬೀಳ್ತವೆ ಅಂತ ಫುಲ್ಲು ಅವನ ತಲೆಯನ್ನು ಕವರ್ ಮಾಡ್ತವೆ. ಆಫ್ ಎಕ್ಸಿಕ್ಯೂಟ್ ಮೀನ್ಸ್ ಅಟ್ರಾಕ್ಟಿವ್ ಕಲರ್ ಅಂತ. ಆ್ಯಂಡ್ ಪರ್ಫ್ಯೂಮ್ಸ್, ಸ್ಮೆಲ್, ಸುಗಂಧ ದ್ರವ್ಯದಿಂದ ಕೂಡಿರ್ತವೆ ಆ ಫ್ಲವರ್ಸು. ಆ್ಯಂಡ್ ಸಮ್ ಒನ್ ಹೆಲ್ಡ್ ಬ್ಯಾಕ್ ಇಸ್ ಆರ್ಮ್, ಅಂದರೆ ಯಾರೋ ಒಬ್ಬರು ಹೆಲ್ಡ್ ಬ್ಯಾಕ್ ಇಸ್ ಆರ್ಮ್, ಅವರ ಹಿಂದೆ ಅವರ ತೋಳುಗಳನ್ನು ಹಿಡಿದಂತೆ ಭಾಸ ಆಗ್ತದೆ. ದ ಕಿಂಗ್ ವಿಲ್ಡ್, ಸೊ ದ ಕಿಂಗ್ ವಿಲ್ಡ್ ಮೀನ್ಸ್ ಸೊ ಮೂವ್ ರ್ಯಾಪಿಡ್ಲಿ ರೌಂಡ್ ಆ್ಯಂಡ್ ರೌಂಡ್. ವಿಲ್ಡ್ ಅಂದರೆ ತಿರುಗದು, ಗರಕನ್ ತಿರುಗದು ಅಂತೀವಲ್ಲ ನಾವು, ಹಾಗೆ ದ ಕಿಂಗ್ ವಿಲ್ಡ್. ಸೊ ವಿಲ್ಡ್ ಮೀನ್ಸ್ ಮೂವ್ ರ್ಯಾಪಿಡ್ಲಿ ರೌಂಡ್ ಆ್ಯಂಡ್ ರೌಂಡ್ ಅಂತ. ಸೊ ಮೂವ್ ರ್ಯಾಪಿಡ್ಲಿ ರೌಂಡ್ ಆ್ಯಂಡ್ ರೌಂಡ್. ಸೊ ಗರಕ್ಕನೆ ತಿರುಗೋದು ಅನ್ನೋ ಅರ್ಥದಲ್ಲಿ. ಸೊ ಮೂವ್ ರ್ಯಾಪಿಡ್ಲಿ ರೌಂಡ್ ಆ್ಯಂಡ್ ರೌಂಡ್. ಸೊ ಆಶ್ಚರ್ಯಚಕಿತನಾಗಿ ರಾಜ ಗರ್ರನ್ನು ತಿರುಗ್ತಾನೆ. ದ ಕಿಂಗ್ ವಿಲ್ಡ್ ಅರೌಂಡ್ ಇನ್ ಸರ್ಪ್ರೈಸ್, ಆಶ್ಚರ್ಯದಿಂದ. ಆ್ಯಂಡ್ ಬಿಹೆಲ್ಡ್ ಎ ಪರ್ಸನ್ ಆಫ್ ಹೆವನ್ಲಿ ಅಪಿಯರೆನ್ಸ್. ಸೊ ಅಲ್ಲಿ ಏನೋ ಆಕಾಶದಿಂದ ಅಂದರೆ ಹೆವನ್ಲಿ, ಸ್ವರ್ಗದಿಂದ ಯಾರೋ ಒಬ್ಬ ವ್ಯಕ್ತಿ ಅವ್ರ ಸುತ್ತ ಬಂದಂತೆ ಅವನು ಭಾಸ ಆಗ್ತದೆ, ಕಾಣಿಸ್ತದೆ ಅವ್ರ ಅಪಿಯರೆನ್ಸು. ದೆನ್ ಹಿ ರಿಯಲೈಸ್ಡ್ ದ್ಯಾಟ್ ದ ಬಾರ್ಬೇರಿಯನ್, ದ ವಿಕ್ಟಿಮ್ ಆ್ಯಂಡ್ ಏಲಿಂಗ್ ದ ಬಾಯ್ ಹ್ಯಾಡ್ ವ್ಯಾನಿಶ್ಡ್. ಸೊ ಅವಾಗ ಹಿ ರಿಯಲೈಸ್ಡ್, ಅವ್ರಿಗೆ ಅರ್ಥ ಆಗ್ತದೆ, ಬಾರ್ಬೇರಿಯನ್ಗೆ, ವಿಕ್ಟಿಮ್ಗೆ ಮತ್ತು ಏಲಿಂಗ್ ಬಾಯ್ ಅಂದರೆ ನಳ್ತಾ ಇರ್ತಕ್ಕಂಥ ಮಗು ಅಂತ, ಅಂದರೆ ಕಾಯಿಲೆಯಿಂದ ನಳ್ತಾ ಇರ್ತಕ್ಕಂಥ ಮಗು. ಸೊ ಹ್ಯಾಡ್ ವ್ಯಾನಿಶ್ಡ್, ಅಲ್ಲಿಂದ ಸರಿತಾರೆ ಎಲ್ರೂ. ಸೊ ಎ ಡಿವೈನ್ ಬೀಯಿಂಗ್ ಅಡ್ರೆಸ್ಡ್ ದ ಬಿಲಿವರ್ಡ್ ಕಿಂಗ್, ಐ ಆಮ್ ವರುಣ. ಅವನು ಹೇಳ್ತಾನೆ, ಎ ಡಿವೈನ್, ಸೊ ಆ ಗೋಚರ ಶಕ್ತಿ ಏನು ಆ ರಾಜನ ಮುಂದೆ ಮೇಘವಾಹನ ರಾಜನ ಮುಂದೆ ಕಾಣಿಸ್ಕೊತದೋ ಆ ಗೋಚರ ಶಕ್ತಿ ಹೇಳ್ತದೆ ಅವನಿಗೆ. ಸೊ ಯಾರನ್ನ ಅಡ್ರೆಸ್ ಮಾಡಿ, ಆ ಕಿಂಗ್ನ ಅಡ್ರೆಸ್ ಮಾಡಿ ಹೇಳ್ತದೆ. ಎ ಡಿವೈನ್ ಬೀಯಿಂಗ್ ಅಡ್ರೆಸ್ಡ್ ದ ಬಿಲಿವರ್ಡ್ ಕಿಂಗ್, ಐ ಆಮ್ ವರುಣ. ಸೊ ನಾನು ವರುಣ, ದ ಲಾರ್ಡ್ ಆಫ್ ದ ಸೀಸ್, ಅಂದರೆ ಸಾಗರಗಳ ಒಡೆಯ ನಾನು, ದ ಲಾರ್ಡ್ ಆಫ್ ಸೀಸ್. ಐ ಹ್ಯಾವ್ ಕಮ್ ಟು ರೀಕ್ಲೈಮ್ ಮೈ ಪ್ಯಾರಸಲ್ ದಟ್ ವಾಸ್ ಕ್ಯಾರಿಡ್ ಅವೇ ಫ್ರಮ್ ಮೈ ಟೌನ್ ಬೈ ದ ಪವರ್ಫುಲ್ ಭೌಮ, ದ ಫಾದರ್ ಆಫ್ ಯುವರ್ ಫಾದರ್ ಇನ್ ಲಾ. ಸೊ ಫಾದರ್ ಆಫ್ ಯುವರ್ ಫಾದರ್ ಇನ್ ಲಾದಿಂದ ಕಸಿದುಕೊಂಡಂತಹ, ಅಂದರೆ ಭೌಮ ದೊರೆ. ಸೊ ಅವ್ರು ಯಾರು ಅಂತಂದರೆ ಫಾದರ್ ಆಫ್ ಯುವರ್ ಫಾದರ್ ಇನ್ ಲಾ. ಸೊ ಫಾದರ್ ಆಫ್ ಯುವರ್ ಫಾದರ್ ಇನ್ ಲಾ ಅಂದರೆ ನಿಮ್ಮ ಮಾವನ ತಂದೆ. ಸೊ ನಿಮ್ಮ ಮಾವನ ತಂದೆ. ಸೊ ನನ್ನ ಒಂದು ಫಾದರ್ ಆಫ್ ಯುವರ್ ಫಾದರ್ ಇನ್ ಲಾ ಅಂದರೆ ಮೇಘವಾಹನ ಮ್ಯಾರಿಡ್ ಅಮೃತಪ್ರಭಾ. ಓಕೆ, ಅಮೃತಪ್ರಭನ ತಂದೆಯ ತಂದೆ. ಸೊ ನನ್ನ ನಗರಕ್ಕೆ ಬಂದು ಈ ನನ್ನ ಪ್ಯಾರಸಲ್ನ, ಈ ಪವರ್ಫುಲ್, ಸೊ ಎ ಡಿವೈನ್, ಈ ಹೆವನ್ಲಿ ಪ್ಯಾರಸಲ್ನ ನನ್ನಿಂದ ಕಸ್ಕೊಂಡು ಹೋಗಿರ್ತಾರೆ. ಅದಕ್ಕೋಸ್ಕರ ಟು ರೀಕ್ಲೈಮ್ ಮೀನ್ಸ್ ನಾನು ಅದನ್ನು ವಾಪಸ್ ಪಡ್ಕೊಳಕ್ಕೆ ಬಂದಿದ್ದೀನಿ. ಐ ಹ್ಯಾವ್ ಕಮ್ ಟು ರೀಕ್ಲೈಮ್ ಮೈ ಪ್ಯಾರಸಲ್ ದಟ್ ವಾಸ್ ಕ್ಯಾರಿಡ್ ಅವೇ ಫ್ರಮ್ ಮೈ ಟೌನ್. ಅದು ಯಾರಿಂದ ಒಯ್ಯಲ್ಪಟ್ಟಿತ್ತು ಅಂತಂದರೆ ಕ್ಯಾರಿಡ್ ಅವೇ ಫ್ರಮ್ ಮೈ ಟೌನ್ ಬೈ ದ ಪವರ್ಫುಲ್ ಭೌಮ, ದ ಫಾದರ್ ಆಫ್ ಯುವರ್ ಫಾದರ್ ಇನ್ ಲಾ. ಇಟ್ ಹ್ಯಾಸ್ ಪವರ್ಸ್ ಟು ಕ್ವೈಲ್ ಕ್ಯಾಲಮಿಟೀಸ್ ಇನ್ ಮೈ ಲ್ಯಾಂಡ್. ಸೊ ಇದು ಬಹಳ ನನ್ನ ಲ್ಯಾಂಡಲ್ಲಿ ಇದರ ಒಂದು ಪವಿತ್ರತೆ ಅಥವಾ ಅವಕಾಶ, ಸೊ ಅಥವಾ ಇದರ ಅಗತ್ಯತೆ ತುಂಬ ಇದೆ. ಐ ಕ್ರಿಯೇಟೆಡ್ ದಿಸ್ ಇಲ್ಯೂಷನ್ ಟು ಟೆಸ್ಟ್ ಯುವರ್ ನೊಬಿಲಿಟಿ ಆಫ್ ಮೈಂಡ್. ಸೊ ನಾನು ಈ ಒಂದು ಇಲ್ಯೂಷನ್ನ ನಾನು ಏನು ಕ್ರಿಯೇಟ್ ಮಾಡಿದೆ ಅಂತಂದರೆ ಟು ಟೆಸ್ಟ್ ಯುವರ್ ನೊಬಿಲಿಟಿ ಆಫ್ ಮೈಂಡ್. ಸೊ ನಿನ್ನ ಮನಸ್ಸಿನಲ್ಲಿ ಯಾವ ಒಂದು ಶುದ್ಧತೆ ಅನ್ನೋದಿದೆ, ಸೊ ಅನ್ನೋದನ್ನು ನಾನು ಟೆಸ್ಟ್ ಮಾಡೋಕ್ಕೋಸ್ಕರ ನಾನು ಇದನ್ನು ಮಾಡಿದೆ. ಯು ಆರ್ ಟ್ರೂಲಿ ಕಂಪ್ಯಾಷನೇಟ್ ಆ್ಯಂಡ್ ನೊಬೆಲ್. ಸೊ ನಿಜವಾಗಿ ನೀವು ಕಂಪ್ಯಾಷನೇಟ್ ಅಂದರೆ ಸೊ ನಿಮಗೆ ಸಿಂಪಥೆಟಿಕ್ ಪಿಟಿ ಅಂದರೆ ನೀನೊಬ್ಬ ರಾಜ, ಉತ್ತಮವಾದಂಥ ನೀನು ರಾಜ, ಹಾಗೂ ದಯೆ ಕರುಣೆಯುಳ್ಳಂಥ ಒಬ್ಬ ರಾಜನಾಗಿದೆಯಂತ ಲಾರ್ಡ್ ಕಿಂಗ್, ಸೊ ಲಾರ್ಡ್ ವರುಣ, ಸೊ ಅಂದರೆ ದ ಲಾರ್ಡ್ ಆಫ್ ಸೀಸ್, ಸಾಗರಗಳ ಒಡೆಯ ವರುಣ ಆ ರಾಜ ಮೇಘವಾಹನಿಗೆ ಹೇಳ್ತಾರೆ. ಓಕೆ, ನೆಕ್ಸ್ಟ್. ಮೇಘವಾಹನ ಬೌಡ್ ಬಿಫೋರ್ ದ ಡಿವೈನ್ ಬೀಯಿಂಗ್ ಆ್ಯಂಡ್ ರಿಟರ್ನ್ ದ ಪ್ಯಾರಸಲ್ ರೆವರೆಂಟ್ಲಿ ಟು ಹಿಮ್. ಸೊ ಅವಾಗ ಮೇಘವಾಹನ ಸೊ ಬೌಡ್ ಮೀನ್ಸ್ ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಬಾಗಿ ನಮಸ್ಕಾರ ಮಾಡಿ ಡಿವೈನ್ ಬೀಯಿಂಗ್ ರಿಟರ್ನ್ ದ ಪ್ಯಾರಸಲ್ ರೆವರೆಂಟ್ಲಿ, ಬಹಳ ಆತ್ಮೀಯವಾಗಿ, ಬಹಳ ಸೌಜನ್ಯಪೂರ್ವಕವಾಗಿ ರೆವರೆಂಟ್ಲಿ ಆ ಒಂದು ಪ್ಯಾರಸಲ್ ನಮಗೆ ವಾಪಸ್ ಕೊಡ್ತಾನೆ. ದೆನ್ ಹಿ ಆಸ್ಕ್ಡ್ ಹೆಸಿಟೆಂಟ್ಲಿ, ಆಗ ಒಂದು ರೀತಿ ಸಂಕೋಚ ಸ್ವಭಾವದಿಂದ ಅವರು ಕೇಳ್ತಾರೆ, ಮೇಘವಾಹನ ವರುಣ ದೇವರಿಗೆ ಕೇಳ್ತಾರೆ, ಓ ಲಾರ್ಡ್, ಸೊ ಎನ್ಕರೇಜ್ಡ್ ಬೈ ಅವರ್ ಪ್ರೈಸ್. ಸೊ ನಿನ್ನ ಪದಗಳಿಂದ, ನಿನ್ನ ಮಾತುಗಳಿಂದ ನಮ್ಮನ್ನು
ಹೇಳು, ಧೈರ್ಯಗೊಳಿಸು. ಐ ವಿಶ್ ಟು ಆಸ್ಕ್ ಫಾರ್ ಎ ಬೂನ್, ನಾನು ನಿನ್ನ ಒಂದು ಬಯಸ್ತೀನಿ, ನಾನೊಂದು ವರ ಬೇಡಬೇಕು ಅಂತ ಬಯಸ್ತೀನಿ, ನಿನ್ನಿಂದ ನನಗೆ ಒಂದು ವರ ಬೇಕು. ಐ ನೀಡ್ ಹೆಲ್ಪ್ ಟು ಕ್ರಾಸ್ ದ ವಾಟರ್ ಸೊ ದಟ್ ಐ ಮೇ ಕನ್ಕ್ವೈರ್ ದ ಐಲ್ಯಾಂಡ್ಸ್. ಸೊ ಐ ಮೇ ಕನ್ಕ್ವೈರ್ ದ ಐಲ್ಯಾಂಡ್ಸ್, ನಾನು ಶ್ರೀಲಂಕಾವನ್ನು ಡಿಫೀಟ್ ಮಾಡಬೇಕು. ಕನ್ಕ್ವೈರ್ ಮೀನ್ಸ್ ಡಿಫೀಟ್. ಸೊ ನಾನು ಶ್ರೀಲಂಕಾಕ್ಕೆ ತಲುಪಿ ಆ ಶ್ರೀಲಂಕಾವನ್ನು ಕನ್ಕ್ವೈರ್ ಮಾಡಬೇಕು. ಕನ್ಕ್ವೈರ್ ಮೀನ್ಸ್ ಡಿಫೀಟ್ ಮಾಡಬೇಕು, ಸೋಲಿಸ್ಬೇಕು ಅವ್ರನ್ನ. ಅದಕ್ಕೋಸ್ಕರ ಐ ನೀಡ್ ಯುವರ್ ಹೆಲ್ಪ್ ಅಂತಾನೆ, ಅಂದರೆ ನನಗೆ ನಿನ್ನ ಸಹಾಯ ಬೇಕಾಗಿದೆ, ನಾನು ನಿನಗೊಂದು ವರ ಕೇಳ್ತೀನಿ ಭಗವಂತ. ಐ ವಿಶ್ ಟು ಆಸ್ಕ್ ಫಾರ್ ಎ ಬೂನ್, ಐ ನೀಡ್ ಹೆಲ್ಪ್ ಟು ಕ್ರಾಸ್ ದ ವಾಟರ್. ಸೊ ನಾನು ಈ ನೀರನ್ನು ಕ್ರಾಸ್ ಮಾಡಬೇಕು, ಅಂದರೆ ಈ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ನಾನು ಲಂಕೆಯನ್ನು ಸೋಲಿಸಿ ಅಲ್ಲಿ ಒಂದು ಏನಿದು ಲಿವಿಂಗ್ ಬೀಯಿಂಗ್ಸ್ನ ಕೊಲ್ತಾ ಇದ್ದಾರೆ ಅದರ ವಿರುದ್ಧ ನಾನು ಹೋರಾಡಬೇಕು. ಸೊ ಅಂದರೆ ಅದರ ಕಾನೂನನ್ನು ಅವ್ರ ಮೇಲೆ ತರಬೇಕು ಅನ್ನೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಯಾರು? ಕಿಂಗ್ ಮೇಘವಾಹನ. ಓಕೆ. ಐ ಮೇ ಕನ್ಕೋರ್ ದ ಐಲ್ಯಾಂಡ್ಸ್. ವರುಣ ಸ್ಮೈಲ್ಡ್, ಸೊ ಬೀಟ್, ನಗ್ತಾ ಹೇಳ್ತಾನೆ, ಓಕೆ ಹಾಗೆ ಆಗಲಿ ಮಾಡು. ವೆನ್ ಯು ಡಿಸೈಡ್ ಟು ಕ್ರಾಸ್ ದ ಓಷನ್ ಐ ವಿಲ್ ಪುಲ್ ಅವೇ ದ ವಾಟರ್. ಸೊ ನೀನು ಯಾವಾಗ ಈ ಒಂದು ಸಾಗರವನ್ನು ದಾಟಬೇಕು ಅಂತ ಅನ್ಕೋತೀಯೋ, ವೆನ್ ಯು ಡಿಸೈಡ್ ಅನ್ಕೋತೀಯೋ, ಇಚ್ಛಿಸ್ತೀಯೋ, ವೆನ್ ಯು ಡಿಸೈಡ್ ಟು ಕ್ರಾಸ್ ದ ಓಷನ್ ಐ ವಿಲ್ ಪುಲ್ ಅವೇ ದ ವಾಟರ್. ನಾನು ಈ ನೀರನ್ನೆಲ್ಲ ಎಳೆದಾಕ್ತೀನಿ. ಐ ವಿಲ್ ಪುಲ್ ಅವೇ ದ ವಾಟರ್ ಅಂದರೆ ನೀರನ್ನೆಲ್ಲ ಎಳೆದಾಕ್ತೀನಿ ಅಥವಾ ತಳ್ಳಿಬಿಡ್ತೀನಿ. ಸೊ ದೆನ್ ಹಿ ಡಿಸಪಿಯರ್ಡ್ ವಿತ್ ದ ಪ್ಯಾರಸಲ್. ಸೊ ಅಲ್ಲಿಂದ ಮಾಯ ಆಗ್ತಾನೆ. ಸೊ ಡಿಸಪಿಯರ್ಡ್ ಮೀನ್ಸ್ ಅದೃಶ್ಯನಾಗ್ತಾನೆ. ತನ್ನ ಪ್ಯಾರಸನ್ನು ತಾನು ತಗೊಂಡು ಹೊರಟೋಗ್ತಾನೆ. ದ ಫಾಲೋಯಿಂಗ್ ಡೇ ಮೇಘವಾಹನ ಅಸೆಂಬಲ್ಡ್ ಇಸ್ ಟ್ರೂಪ್ಸ್ ಆನ್ ದ ಶೋರ್. ಸೊ ಹಾಗೆಯೇ ಮುಂದುವರೆದು ಒಂದಿನ ಮೇಘವಾಹನ ತನ್ನ ಟ್ರೂಪ್ಸ್, ತನ್ನ ಸೈನಿಕರನ್ನೆಲ್ಲ ಆ ಶೋರಲ್ಲಿ ಅಂದರೆ ಆ ಸಮುದ್ರ ತೀರದಲ್ಲಿ ಅಸೆಂಬಲ್ ಮಾಡ್ತಾನೆ, ಸೇರಿಸ್ತಾನೆ. ದ ವಾಟರ್ ಸ್ವೆಲ್ಡ್ ಆ್ಯಂಡ್ ಕ್ರ್ಯಾಶ್ಡ್ ಆನ್ ದ ಸ್ಯಾಂಡ್. ಸೊ ವಾಟರ್ನೆಲ್ಲ ವರುಣ ಏನು ಮಾಡ್ಕೋತಾನೆ, ಎಲ್ಲ ಸ್ವೆಲ್ಡ್ ಅಂದರೆ ಕ್ರ್ಯಾಶ್ಡ್ ಆನ್ ದ ಸ್ಯಾಂಡ್, ನೀರಲ್ಲಿ ಹಿಂಗೋಗ್ತದೆ. ಆ್ಯಂಡ್ ದ ಸೋಲ್ಜರ್ಸ್ ಟ್ರೆಂಬಲ್ಡ್ ಅಟ್ ಇಟ್ಸ್ ಮೈಟ್. ಮೇಘವಾಹನ ರೋಡ್ ಫಾರ್ವರ್ಡ್ ಆ್ಯಂಡ್ ಪ್ಲಂಗ್ಡ್ ಇನ್ ಟು ದ ಫೋಮಿಂಗ್ ಓಷನ್. ಆ ಫೋಮಿಂಗ್ ಓಷನ್ ಅಂದರೆ ನೊರೆ ತುಂಬಿದ ಸಾಗರವನ್ನು ಒಳಗೆ ಹೊಕ್ಕು. ಆಲ್ ಅಟ್ ಒನ್ಸ್ ದ ವಾಟರ್ಸ್ ಪಾರ್ಟೆಡ್ ಆ್ಯಂಡ್ ದ ಕಿಂಗ್ ಸ್ಮೈಲಿಂಗ್ ಅಟ್ ಇಟ್ಸ್ ಟ್ರೂಪ್ಸ್. ಸೊ ತನ್ನ ಸೈನಿಕರು, ತನ್ನ ಏನು ಜೊತೆಯಾಳುಗಳು ಇರ್ತಾರೆ, ಆ ಸೈನಿಕರನ್ನ ನೋಡಿ ನಗ್ನಗ್ತಾ ಅಸ್ಟಾನಿಷ್ಮೆಂಟ್ beckoned them to follow him. Astonishment. So astonishment means surprise. That means I impress greatly. So astonishment means surprise. ಅಂದರೆ ಆಶ್ಚರ್ಯಚಕಿತನಾಗಿ. ಸರ್ಪ್ರೈಸ್ ಆರ್ ಇಂಪ್ರೆಸ್ ಗ್ರೇಟ್ಲಿ. So impress greatly. Understand? ಅಸ್ಟಾನಿಷ್ಮೆಂಟ್ ಬೆಕಂಡ್ ದೆಮ್ ಟು ಫಾಲೋ ಹಿಮ್. ಸೊ ಅವ್ರಿಗೆಲ್ಲ ಆರ್ಡರ್ ಮಾಡ್ತಾನೆ. ಸೊ ಟು ಫಾಲೋ ಹಿಮ್, ನನ್ನನ್ನು ಅನುಸರಿಸಿ ಅಂದರೆ ನಾನು ಹಿಂದೆ ಬನ್ನಿ ಅಂತ. ಇನ್ ದಿಸ್ ವಾಂಡರಸ್ ಮ್ಯಾನರ್ ಮೇಘವಾಹನ ರೀಚ್ಡ್ ಲಂಕಾ. ಸೊ ಈ ರೀತಿ ಮೇಘವಾಹನ ಲಂಕಾವನ್ನು ತಲುಪ್ತಾನೆ. ಸೊ ಯಾಕೆಂದರೆ ಅವನು ಮೊದಲೇ ವರ ತೊಗೊಂಡಿರ್ತಾನೆ. ಅವನು ಯಾವಾಗ ಡಿಸೈಡ್ ಮಾಡ್ತಾನೋ ಆವಾಗ ನೀರೆಲ್ಲ ಹಿಂಗೆ ಹೋಗ್ತದೆ, ಆವಾಗ ಆರಾಮಾಗಿ ಮರಳಲ್ಲಿ ಆ ನೀರೆಲ್ಲ ಹಿಂಗೆ ಹೋದಾಗ ಅವನು ಆರಾಮವಾಗಿ ಲಂಕಾವನ್ನು ತಲುಪ್ತಾನೆ. ಸೊ ರೀಚ್ಡ್ ಲಂಕಾ ಆ್ಯಂಡ್ ಒನ್ ಓವರ್ ಇಟ್ಸ್ ಕಿಂಗ್ ವಿಭೂಷಣ ಇನ್ ದ ಫಾರ್ಮ್ ಆಫ್ ಫ್ರೆಂಡ್ಶಿಪ್. ಸೊ ಆ ಒಂದು ಲಂಕೆಯ ರಾಜನಾಗಿದ್ದಂಥ ವಿಭೂಷಣನನ್ನು ಒನ್ ಮೀನ್ಸ್ ಗೆಲ್ತಾನೆ. ಸೊ ವಿಜಯವನ್ನು ಪಡಿತಾನೆ. ಯಾವ ರೀತಿ ಇನ್ ದ ಫಾರ್ಮ್ ಆಫ್ ಫ್ರೆಂಡ್ಶಿಪ್. ಸೊ ಅವನ ಜೊತೆ ಸ್ನೇಹವನ್ನು ಬೆಳೆಸ್ಕೊಂಡು ಅವನನ್ನು ಗೆಲ್ತಾನೆ. ಸೊ ಗೆದ್ದು ತಾನು ಅಂದ್ಕೊಂಡು ಬಂದಂಥ ಒಂದು ಆ ಏನು ಕಾನೂನು ನಿಯಮವನ್ನು ಸೊ ಅವರಲ್ಲೂ ಸಹ ಹಾಡ್ತಾನೆ. ಓಕೆ. ನೆಕ್ಸ್ಟ್, ಆನ್ ರಿಟರ್ನಿಂಗ್ ಹೋಮ್ ಅಮೃತಪ್ರಭಾ ವೆಲ್ಕಮ್ಡ್ ಹಿಮ್ ಆ್ಯಂಡ್ ದೆನ್ ಲುಕ್ಡ್ ಅರೌಂಡ್ ಇನ್ ಕನ್ಫ್ಯೂಷನ್. ಸೊ ಇಷ್ಟೆಲ್ಲ ಅವನು ಸಾಧನೆ ಆದಮೇಲೆ ಅವನು ವಾಪಸ್ಸು ಅಮೃತಪ್ರಭಾ ಹತ್ರ ಬರ್ತಾನೆ. ಅಂದರೆ ವಾಪಸ್ ಅವನ ಕಾಶ್ಮೀರಕ್ಕೆ ಬರ್ತಾನೆ. ಆನ್ ರಿಟರ್ನಿಂಗ್ ಹೋಮ್, ಮನೆಗೆ ವಾಪಸ್ ಬಂದಾಗ, ಅವನ ನಗರಕ್ಕೆ ಬಂದಾಗ ಅಮೃತಪ್ರಭಾ ಅವನಿಗೆ ಸ್ವಾಗತವನ್ನು ಕೋರ್ತಾಳೆ. ಹೂ ಇಸ್ ಅಮೃತಪ್ರಭಾ ಹಿಯರ್? ಸೊ ಅಮೃತಪ್ರಭಾ ಇಸ್ ದ ವೈಫ್ ಆಫ್ ಮೇಘವಾಹನ. ಸೊ ಅಮೃತಪ್ರಭಾ ರಾಣಿಯಾಗಿರ್ತಾಳೆ ಅಲ್ವಾ, ಮೇಘವಾಹನ್ ಮದುವೆ ಮಾಡ್ಕೊಂಡಿರ್ತಾಳೆ. ಅಮೃತಪ್ರಭಾ ವೆಲ್ಕಮ್ಡ್ ಹಿಮ್ ಆ್ಯಂಡ್ ದೆನ್ ಲುಕ್ಡ್ ಅರೌಂಡ್ ಇನ್ ಕನ್ಫ್ಯೂಷನ್. ಸೊ ಅವನನ್ನು ಒಂದು ರೀತಿ ಕನ್ಫ್ಯೂಷನ್, ಗೊಂದಲಗಳಿಂದ ನೋಡ್ತಾಳೆ. ಯಾಕೆಂದರೆ ವೇರ್ ಇಸ್ ದ ಪ್ಯಾರಸಲ್? ಆಶ್ಚರ್ಯ ಆಗ್ತದೆ ಅವಳಿಗೆ. ಪ್ಯಾರಸಲ್ ಇರೋದಿಲ್ಲ ಅವನ ಹತ್ರ. ಸೊ ವೇರ್ ಇಸ್ ದ ಪ್ಯಾರಸಲ್ ಎಲ್ಲಿದೆ? ಮೈ ಲಾರ್ಡ್, ಶಿ ಆಸ್ಕ್ಡ್, ಕೇಳ್ತಾಳೆ. ಇಟ್ ನೆವರ್ ಲೀವ್ಸ್ ಯುವರ್ ಸೈಡ್. ಸೊ ಇದು ನಿಮ್ಮಿಂದ ಎಂದೂ ಹೋಗಬಾರ್ದು. ಸೊ ಇಟ್ ನೆವರ್ ಲೀವ್ಸ್, ಹೋಗೋದಿಲ್ಲ. ಇಟ್ ನೆವರ್ ಲೀವ್ಸ್ ಯುವರ್ ಸೈಡ್, ನಿಮ್ಮಿಂದ ಇದು ಎಂದೂ ಹೋಗಬಾರ್ದು, ಹೋಗೋದಿಲ್ಲ. ಐ ವಾಸ್ ನೆವರ್ ಮೈಂಡ್ ಟು ಕೀಪ್, ಹಿ ಆನ್ಸರ್ಡ್. ಐ ವಾಸ್ ನೆವರ್ ಮೈಂಡ್ ಟು ಕೀಪ್. ಸೊ ನಾನು ಎಂದೂ ಈ ರೀತಿ ಅಂದ್ಕೊಂಡಿಲ್ಲ. ಐ ವಾಸ್ ನೆವರ್ ಮೈಂಡ್ ಟು ಕೀಪ್. ಸೊ ಅದು ಯಾವತ್ತೂ ನಂದು. ಐ ವಾಸ್ ನೆವರ್ ಮೈಂಡ್ ಟು ಕೀಪ್, ಅದು ಯಾವತ್ತೂ ನಂದು. ಅದನ್ನ ಇಟ್ಕೊಳ್ಳೋಕ್ಕೆ ನಂದು ಅಂತ ನಾನು ಎಂದೂ ಅಂದ್ಕೊಂಡಿಲ್ಲ.
ಎಟ್ ದ ಮಾರ್ಕ್ ಆಫ್ ಫೇವರ್ ಶೋನ್ ಟು ಮೀ ಬೈ ಇಟ್ಸ್ ಡಿವೈನ್ ಓನರ್ ವಿಲ್ ಗೈಡ್ ಮೀ ಥ್ರೂ ಮೈ ಲೈಫ್. ಸೊ ಎಟ್ ದ ಮಾರ್ಕ್ ಆಫ್ ಫೇವರ್ ಶೋನ್ ಅಂದರೆ ಈ ಒಂದು ಎಟ್ ದ ಮಾರ್ಕ್ ಮೀನ್ಸ್ ಈ ಒಂದು ಗುರುತಿನಿಂದ, ಸೊ ಈ ಒಂದು ಪ್ಯಾರಸಲ್ನಿಂದ ದ ಗ್ರೇಟ್ ಡಿವೈನ್ ಅಂದರೆ ಒಬ್ಬ ಶರೀರವಾಣಿ ಅಂದರೆ ಒಂದು ಗ್ರೇಟ್ ಡಿವೈನ್, ಒಂದು ಅದೃಶ್ಯವಾದಂಥ ಒಂದು ಶಕ್ತಿ ಏನಿದೆ, ಸೊ ಓನರ್ ವಿಲ್ ಗೈಡ್ ಮೀ ಥ್ರೂ ಮೈ ಲೈಫ್. ಸೊ ನನ್ನ ಜೀವನದುದ್ದಕ್ಕೂ ಒಂದು ಹೊಸ ವಿಚಾರವನ್ನು ಈ ಒಂದು ಪ್ಯಾರಸಲ್ಲು ನನಗೆ ಗೈಡ್ ಮಾಡಿದೆ, ಸೊ ಮಾರ್ಗದರ್ಶನವನ್ನು ನೀಡಿದೆ. ಸೊ ಎಟ್ ದ ಮಾರ್ಕ್ ಆಫ್ ಫೇವರ್ ಶೋನ್ ಟು ಮೀ ಬೈ ಇಟ್ಸ್ ಡಿವೈನ್. ಸೊ ಡಿವೈನ್ ಮೀನ್ಸ್ ಒಂದು ಶ್ರೇಷ್ಠವಾದಂಥ ಒಂದು ಇದನ್ನು ನನಗೆ ಕಲಿಸ್ಕೊಟ್ಟಿದೆ. ಡಿವೈನ್ ಓನರ್ ವಿಲ್ ಗೈಡ್ ಮೀ. ಸೊ ಡಿವೈನ್ ಓನರ್ ಯಾರು? ವರುಣ, ಬಿಕಾಸ್ ಪ್ಯಾರಸಲ್ ಬಿಲಾಂಗ್ಸ್ ಟು ವರುಣ ಓನ್ಲಿ. ಓಕೆ, ಆ ಡಿವೈನ್ ಓನರು ಇಡೀ ನನ್ನ ಜೀವನದ ಉದ್ದಕ್ಕೂ ಸೊ ನಾನು ಹೇಗಿರಬೇಕು ಅನ್ನೋದನ್ನು ಆ ಒಂದು ಪ್ಯಾರಸಲ್ನ ಇದರಿಂದ ಕಥೆಯಿಂದ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಗೈಡ್ ಮೀ ಥ್ರೂ ಮೈ ಲೈಫ್. ಹ್ಯಾಸ್ ಈ ಸ್ಪೋಕ್ ದ skies darkened as if the parasol was casting its shadow over him. So as he spoke, ಅವನು ಮಾತಾಡ್ತಾ ಇದ್ದಂತೆ the skies darkened ಅಂದರೆ ಸೂರ್ಯ ಮುಳುಗ್ತಾನೆ ಅಂದರೆ ಕತ್ತಲಾಯಿತು ಅಂತ. ಸೊ ಆಸ್ ಇಫ್ ಪ್ಯಾರಸಲ್ ವಾಸ್ ಕಾಸ್ಟಿಂಗ್. ಸೊ ಪ್ಯಾರಸಲ್ಲು ಕಾಸ್ಟಿಂಗ್ ಮೀನ್ಸ್ ಸ್ಪ್ರೆಡ್. ಸೊ ಸ್ಪ್ರೆಡ್ ಇಟ್ಸ್ ಶ್ಯಾಡೋ ಓವರ್ ಹಿಮ್, ಅವನ ಮೇಲೆ ಅದರ ನೆರಳನ್ನು ಛಾಯೆಯನ್ನು ಬೀಸ್ತದೆ, ಹರಡ್ತದೆ. ಈವನ್ ಫ್ರಮ್ ಇಟ್ಸ್ ಹೆವನ್ಲಿ ಅಬೋರ್ಡ್. ಸೊ ಈವನ್ ಫ್ರಮ್ ಇಟ್ಸ್ ಹೆವನ್ಲಿ ಅಂದರೆ ಸ್ವರ್ಗದಿಂದನೇ ಅವನಿಗೆ ಆ ಒಂದು ಪ್ಯಾರಸಲ್ಲು ಒಂದು ಪ್ರತಿಬಿಂಬವನ್ನು ಅಂದರೆ ನೆರಳನ್ನು, ಸೊ ಅವನ ಒಂದು ಆ ಒಂದು ಛಾಯೆಯನ್ನು ಆ ರಾಜನ ಮೇಲೆ ಬೀರ್ತದೆ ಅಂತ ಹೇಳ್ತಾನೆ. ಅಂದರೆ ಸೊ ಇದರ ಅರ್ಥ ಏನು? ವಾಟ್ ಇಸ್ ದ ಮಾರಲ್ ವಿ ಲರ್ನ್ ಫ್ರಮ್ ದಿಸ್ ಲೆಸನ್? ಅಂದರೆ ಯಾವತ್ತೂ ನಮ್ಮದಲ್ಲದ ಅಂದರೆ ದೇವರು ಯಾವುದೋ ಒಂದು 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 ವಸ್ತುವನ್ನು ನಮಗೆ ಕೊಟ್ಟ ಅಂತಂದರೆ ಅದರಿಂದ ನಾವು ಏನಾದರೂ ಕಲ್ತ್ಕೊಳ್ಳೋದಿರ್ತದೆ. ಸೊ ಅದು ನಮ್ಮದೇ ಅಂತ ನಾವು ತಿಳ್ಕೊಬಾರ್ದು ಅನ್ನೋದು ಅಂತ. ಅದರಿಂದ ನಮ್ಮ ಬದುಕಿನಲ್ಲಿ ಸಾಕಷ್ಟು, ಸೊ ವಿ ಹ್ಯಾವ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್ ಇನ್ ಅವರ್ ಲೈಫ್ ಅಂತ. ಸೊ ನಾವು ಸಾಕಷ್ಟು ಅದನ್ನು ಕಲ್ತ್ಕೊಂಡು ಸೊ ಇನ್ ಸಚ್ ಎ ವೇ ವಿ ಹ್ಯಾವ್ ಟು ಲೀಡ್ ಅವರ್ ಲೈಫ್. ಸೊ ಆ ದಿಕ್ಕಿನಲ್ಲಿ ನಾವು ಬದುಕನ್ನು ಸಾಗಿಸ್ಬೇಕು. ವಿನಃ ನಮ್ಮದಲ್ಲದ ವಸ್ತುವನ್ನು ನಾವು ಎಂದೂ ಬಯಸಬಾರ್ದು. ಇದು ಭಾಳ ಇಂಪಾರ್ಟೆಂಟು. ಆ ಪ್ಯಾರಸಲ್ ಅವ್ರದ್ದಾಗಿರಲಿಲ್ಲ, ಮೇಘವಾಹನ ದೊರೆಯೋದಾಗಿರಲಿಲ್ಲ, ಬಿಕಾಸ್ ದ ಪ್ಯಾರಸಲ್ ಬಿಲಾಂಗ್ಸ್ ಟು ದ ಪ್ಯಾರಸಲ್ ಬಿಲಾಂಗ್ಸ್ ಟು ಲಾರ್ಡ್ ವರುಣ. ಬಟ್ ಇಟ್ ವಾಸ್ ಕ್ಯಾರಿಡ್ ಅವೇ ಫ್ರಮ್ ಹಿಮ್, ಇಸಂಟ್ ಇಟ್? ಸೊ ಆದರೆ ಅವರಿಂದ ಅದು ಕದಿಯಲ್ಪಟ್ಟಿತ್ತು ಅಥವಾ ಅದನ್ನು ಕೊಂಡೊಯ್ಯಲ್ಪಟ್ಟಿತ್ತು. ಅಂದರೆ ನಮ್ಮದಲ್ಲದ ವಸ್ತು ನಾವು ಎಂದೂ ಬಯಸಬಾರ್ದು, ಅದನ್ನು ನಾವು ಯಾವತ್ತೂ ವಾಪಸ್ ಮಾಡಬೇಕು ಅನ್ನೋ ಒಂದು ಮೊರಾಲಿಟಿನ ಸೊ ಈ ಒಂದು ಲೆಸನಿಂದ ನಾವು ಕಲ್ತ್ಕೋತೀವಿ. ಅರ್ಥ ಆಯ್ತಾ? ಓಕೆ, ನೋಡ್ಕೊಳ್ಳಿ. ಸೊ ಇದರಲ್ಲಿ ಏನು ಅಂತ ಡಿಫಿಕಲ್ಟ್ ವರ್ಡ್ಸ್ ಇದೆ, ಎಲ್ಲ ಸೇಮ್ ಬಂದಿದೆ. ಸೊ ಇನ್ನು ಕೆಲವು ಸೊ ವ್ಯಾನಿಶ್ಡ್. ಸೊ ಇನ್ನು ವ್ಯಾನಿಶ್ಡ್ಗೆ ಡಿಸಪಿಯರ್ಡ್ ಅಂತ. ಸೊ ವ್ಯಾನಿಶ್ಡ್ ಮೀನ್ಸ್ ಡಿಸಪಿಯರ್ಡ್. ಸೊ ಯಾವಾಗ ವರುಣದೇವರು ಬರ್ತಾನಲ್ಲ ಆವಾಗ ಅವರೆಲ್ಲರೂ ಡಿಸಪಿಯರ್ಡ್ ಆಗ್ತಾರೆ. ಯಾರು? ಬಾರ್ಬೇರಿಯನು, ವಿಕ್ಟಿಮು ಮತ್ತು ಆ ಮಗು. ಸೊ ಡಿಸಪಿಯರ್ಡ್ ಅಂದರೆ ಇಲ್ಲೇನು ಅಂತಂದರೆ ಒಬ್ಬ ರಾಜ ಒಬ್ಬ ವ್ಯಕ್ತಿನ ಬದುಕೋಸ್ಕರ ಅವನೇನು ಮಾಡ್ತಾನೆ? ಸೊ ತನ್ನನ್ನು ತಾನೇ ಬಲಿದಾನ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ, ಬಯಸ್ತಾನೆ. ಸೊ ಅಂಥ ಶ್ರೇಷ್ಠ ರಾಜ ಅನ್ನೋದನ್ನು ಸಹ ನಾವಿಲ್ಲಿ ಗಮನಿಸಬೇಕು. ಮೇಘವಾಹನ ಅಂಥ ಶ್ರೇಷ್ಠ ರಾಜ ಆಗಿದ್ದ ಅಂತ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಬರೆದು ವಾಟ್ಸಪ್ ಹಾಕ್ತೀನಿ. ಸೊ ಇಲ್ಲಾಂದರೆ ನೀವೇ ಯಾರಾದರೂ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಬರೆದು ವಾಟ್ಸಪ್ಗೆ ಹಾಕಿ ನಾನು ಕರೆಕ್ಷನ್ ಮಾಡಿ ಕಳಿಸ್ತೀನಿ. ಓಕೆ, ಅಂಡರ್ಸ್ಟ್ಯಾಂಡ್? ಟೇಕ್ ಡೌನ್, ಬರ್ಕೊಡಿ. ಸೊ ಇದನ್ನು ನೀಟಾಗಿ ಈ ಲೆಸನ್ ಈಗ ಕಂಪ್ಲೀಟ್ ಆಯಿತು. ನೀವು ನೀಟಾಗಿ ಲೆಸನ್ 1 or 2 ಟೈಮ್ಸ್ ನೀಟಾಗಿ ವರ್ಡ್ ಟು ವರ್ಡ್ ಓದಿ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗಂತೂ ಅದ್ರ ಕತೆ ಗೊತ್ತಾಗಿದೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಬಹಳ ಇಂಪಾರ್ಟೆಂಟ್ ಇಲ್ಲಿ ಅಂತಂದರೆ ಈ ಒಂದು ಮೀನಿಂಗ್ಸು. ಸೊ ಮೀನಿಂಗ್ಸ್ನ ನಾನು ಹಿಂದಿನ ಕ್ಲಾಸ್ನಲ್ಲೂ ಸಾಕಷ್ಟು ಬರೆದು ಹಾಕಿದ್ದೀನಿ. ಸೊ ಇನ್ನೊಂದು ಸಲ ನೀವು ಅದನ್ನೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು.